ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಇವತ್ತು ಬಂದು ಕಳ್ಳೆಕರು ಹೊಡಿತಿದ್ರು ಎಂದೆಲ್ಲಪ್ಪ ಅಂದ್ರೆ ಹೂಕೋಸಲ್ಲಿ ನೀವು ಕೂಡ ನೋಡ್ಬೋದು. ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ಬಂದು ಎಲ್ಲ ಹುಳು ತಿಂದಿದೆ ಅಂತ ವೀಡಿಯೋ ಹಾಕಿದ್ದೆ. ಬಟ್ ಇವಾಗೆಲ್ಲ ಕ್ಲೀನಿಕ್ ಇದಾಗಿದೆ, ಇವಾಗ ಸೂಪರ್ ಆಗಿದೆ ಹೂಕೋಸ್ ಮಾತ್ರ. ಹಾಗೆ ಇವತ್ತು ಕೂಡ ಔಷಧಿ ಕೂಡ ಹೊಡಿಬೇಕಾಯ್ತು, ಒಂದು ವಾರ ಆಗಿತ್ತು ಔಷಧಿ ಹೊಡೆದು. ಇವತ್ತಾದಪ್ಪ ಒಂದು ಔಷಧಿ ಹೊಡಿತಿರೋದು ನಾನು ಬಂದು ಹೊಡಿತಿರೋದು pH ಬ್ಯಾಲೆನ್ಸರ್ ಲಿಕ್ವಿಡ್ಡು, ರಾಬರ್ಟು, ಸಬ್ಜೆಕ್ಟು ಮತ್ತು ಡಿಲೆಟ್ ಸೂಪರು ಮತ್ತು ಇನ್ನೊಂದು ಆಗ್ರೋಡ್ ಪ್ಲಸ್ ಅಂತ. ಟೋಟಲ್ ಕೆಮಿಕಲ್ ಕಾಸ್ಟ್ ಬಂದು 3600 ಆಗಿದೆ. ಟೋಟಲ್ 220 ಲೀಟ್ರ್ ಹೊಡಿತಾ ಇರೋದು ಇವತ್ತು ಸ್ಪ್ರೇ ಮಾಡಿದ ಕೆಮಿಕಲ್ ಯೂಸಸ್ ನೋಡೋಣ ಬನ್ನಿ. ಫಸ್ಟು pH ಬ್ಯಾಲೆನ್ಸರ್ ಲಿಕ್ವಿಡ್ಡು ಇದೇನಕ್ಕಪ್ಪ ಯೂಸ್ ಆಗೋದು. pH ಅಂದರೆ ಫಸ್ಟು ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ. ಇದು ಬಂದು ಬುಡಗಳ ಡೆವಲಪ್ಮೆಂಟು ಮತ್ತು ಈಲ್ಡ್ ಅಂದರೆ ಬೆಳೆ ಸ್ವಲ್ಪ ಜಾಸ್ತಿ ಇದು ಬರುತ್ತೆ, ಹಂಗೆ ಕ್ವಾಲಿಟಿ ಕೂಡ ಇರುತ್ತೆ ಬೆಳೆ. ಇದೇ ಥರ ಅಗ್ರಿಕಲ್ಚರ್ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ DC ಫಾರ್ಮ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ರೋಬೋಟು, ಇದು ಅಷ್ಟೇ. ಇದು ಬಂದು ಕೀಟನಾಶಕಗಳನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಇದು ಮೈನ್ ಇದೇನಪ್ಪ ಅಂದರೆ ಬೇರೆ ಯಾವನ ಹುಳುಗಳನ್ನ ಇದ್ರೆ ಅವೆಲ್ಲ ಸಾಯೋದಕ್ಕೆ 2-3 ಡೇಸ್ ಒಳಗಡೆ ಎಲ್ಲ ಕ್ಲೀನಿಕ್ ಸತ್ತೋಗುತ್ತೆ. ಅವು ಯಾವಾಗ ಅದನ್ನು ತಿನ್ನುತ್ತೋ ಸ್ಪ್ರೇ ಮಾಡಿದ್ಮೇಲೆ 2-3 ಡೇಸಲ್ಲೆಲ್ಲ ಕ್ಲೀನಿಕ್ ಸತ್ತೋಗುತ್ತೆ. ನೆಕ್ಸ್ಟ್ ಆದಪ್ಪ ಅಂದರೆ ಸಬ್ಜೆಕ್ಟು, ಇದು ಯೂಸ್ ಮಾಡೋದು ಏನಾಗುತ್ತಪ್ಪ ಅಂದರೆ ಕೀಟನಾಶಕಗಳು ಸಾಯ್ತವೆ ಹೊಡೆಯೋದ್ರಿಂದ, ಸ್ಪ್ರೇ ಮಾಡೋದ್ರಿಂದ. ಮತ್ತು ಫಂಗಿಸೈಡ್ಸು ಮತ್ತು ಅದೇ ಥರ ಬೇರೆ ಫಂಗಿಸೈಡ್ಸ್ ಎಲ್ಲ ಡಿಸೀಸಸ್ ಏನೋ ಇದ್ದರೂ ಅದು ಕಂಟ್ರೋಲ್ ಆಗುತ್ತೆ. ಮತ್ತು ಇದು ಬಂದು ಇದು ವೈಟ್ ಫ್ಲೈ ಏನಾದರೂ ಅದು ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ಮತ್ತು ಇದು ಬೆಳವಣಿಗೆ ಕೊಡುತ್ತೆ ಗಿಡಕ್ಕೆ ಚೆನ್ನಾಗಿ. ನೆಕ್ಸ್ಟ್ ಬಂದು ಗ್ರೋತ್ ಪ್ಲಸ್ಸು, ಇದೇನಪ್ಪ ಅಂದರೆ ಇದು ಪೆಸ್ಟಿಸೈಡ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದು ಬಂದು ಗಿಡ ಬೆಳವಣಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆ ಫಂಗಿಸೈಡ್ಸ್ ಏನಾದರೂ ಅದನ್ನು ಕಂಟ್ರೋಲ್ ಮಾಡುತ್ತೆ ಇದಕ್ಕೆ ಇದು ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಬಂದು ಡಿಲೆಟ್ ಸೂಪರ್ ಅಂತ. ಇದು ಬಂದು ಏನಕ್ಕಪ್ಪ ಅಂದರೆ ಯಾವ ಪೆಸ್ಟಿಸೈಡ್ಸ್ ಇದ್ದರೆ ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಬೇಗ ಸಾಯ್ತಾವು. ಆಮೇಲೆ ಇದು ಜಾಸ್ತಿ ದಿನ ಕೂಡ ಒಂದು ವಾರವರೆಗೂ ಹೆಚ್ಚು ಕಮ್ಮಿ ಯಾವ ಬೇರೆ ಹುಳುಗಳು ಪೆಸ್ಟಿಸೈಡ್ಸ್ ಅಂತ ಬರ್ತಾರೆ ಕಂಟ್ರೋಲ್ ಕೂಡ ಮಾಡುತ್ತೆ ಇದು. ಮತ್ತು ಹಂಗೆ ಟ್ರಿಪ್ಸ್ಗೆ ಮತ್ತು ಸ್ಟೀಮ್ ಬೋರ್ಸ್ ಕೂಡ ಯೂಸ್ ಆಗುತ್ತೆ. ನೀವ್ಯಾರಾದ್ರೂ ಹೂಕೋಸು ಒಂದು ಕಾಮೆಂಟ್ ಹಾಕಿ. ಹೆಂಗೆ